ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಡಲಿಗೂ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ ಸಿನಿಮಾ ಇಂದ್ರಜಿತ್. ಈ ಹಾಡು ಬಗ್ಗೆ ಆಲ್ರೆಡಿ ಮಾಹಿತಿ ಹಾಕಿದ್ದೀನಲ್ಲ, ಮತ್ತೆ ಕೇಳಿದೆ ಅನ್ಕೋಬೇಡಿ. ಈ ಹಾಡನ್ನು ಆಡದಂಥ ಚಂದ್ರಿಕಾ ಗುರುರಾಜ್ ಮೇಡಮ್ ಹೇಗೆ ಆಯ್ಕೆ ಆದರು, ಈ ಹಾಡಿಗೆ ಹಂಸಲೇಖ ಅವರು ಹೇಗೆ ಆಯ್ಕೆ ಮಾಡಿದ್ರು, ಇದು ಹೇಳಬೇಕು ನಿಮಗೆ. ನಿನ್ನೆ ಮೇಡಮ್ ಒಟ್ಟಿಗೆ ಮಾತಾಡಿದಾಗ ಸ್ವಲ್ಪ ಹೊತ್ತು ಇದರದ್ದು ಮಾಹಿತಿ ಕೊಟ್ಟರು. ನನಗೆ ತುಂಬ ಖುಷಿ ಆಯ್ತು, ಇದು ಹೇಳ್ಕೋಬೇಕು ಅನ್ನಿಸ್ತು. ಇದು ಹೇಳುವಂಥ ಮಾಹಿತಿ ಎಲ್ಲರೂ ತಿಳ್ಕೊಳ್ಳುವಂಥ ಮಾಹಿತಿ. ಚಂದ್ರಿಕಾ ಗುರುರಾಜ್ ಅವರ ಒಂದು ಆ ಚಿತ್ರಗೀತೆಗಳ ಒಂದು ಜೀವನದಲ್ಲಿ, ಅವರ ಪಯಣದಲ್ಲಿ ಮೊಟ್ಟ ಮೊದಲ ಗೀತೆ ಇದೆ, ಕಡಲಿಗೂ ಒಂದು ಕೊನೆ ಇದೆ. ಅಲ್ಲಿವರೆಗೂ ಟ್ರ್ಯಾಕು ಆಡಲಿಲ್ಲ ಅವರು, ಸಡನ್ ಬಂದು ಲೈವ್ ರೆಕಾರ್ಡಿಂಗ್ ಮಾಡಿದ್ದೆ. ಅದು ಹೇಗೆ ಅಂತ ಹೇಳಬೇಕು. ಆ ಹಿಂದೆ ಅಂದರೆ ಸಿನಿಮಾ ಇಂದ್ರಜಿತ್ ಅದು ಬರೋಕ್ಕಿಂತ ಹಿಂದೆ ಚಂದ್ರಿಕಾ ಮೇಡಮ್ ಅವರು ಒಂದು ಆಡಿಷನ್ಗೆ ಹೋಗಿರ್ತಾರೆ. ಯಾಕಂದರೆ ಹಿಂದಿಯ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ ಬಿಸ್ವಾಸ್ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಇರುತ್ತೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ. ಅದಕ್ಕೂ ಮೊದಲು ಯುವನಿಕಾ ಅನ್ನೋ ಒಂದು ಆಡಿಟೋರಿಯಂ ಇದೆ ಸಂಪಂಗಿ ರಾಮನಗರದಲ್ಲಿ. ಅಲ್ಲಿ ಒಂದು ಆಡಿಷನಿಗೆ ಕರೆದಿರ್ತಾರೆ, ಗಾಯಕ ಗಾಯಕಿಯರು ಬೇಕು ಅಂತ. ಅಲ್ಲಿಗೆ ಮೇಡಮ್ ಅಪ್ಲಿಕೇಶನ್ ಹಾಕಿರ್ತಾರೆ, ಕರೆ ಬಂದಿರುತ್ತೆ. ಅಲ್ಲಿ ಹೋಗಿ ಹಿಂದಿ ಕನ್ನಡ ಗೀತೆಗಳೆಲ್ಲ ಹಾಡ್ತಾರೆ. 100 ಜನ ಗಾಯಕ ಗಾಯಕಿಯರಲ್ಲಿ 5 ಜನ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ಚಂದ್ರಿಕಾ ಮೇಡಮ್ ಒಬ್ಬರು. ಒಂದು ಡೇಟ್ ಕೊಡ್ತಾರೆ, ಇಂಥ ಡೇಟಿಗೆ ಬಂದ್ಬಿಡಿ ಅಂತ. ಅಂಥ ಡೇಟ್ಗೆ ಬ್ಯಾಂಕ್ವೆಟ್ ಹಾಲ್ಗೆ ಹೋಗ್ತಾರೆ ಹಾಡಲಿಕ್ಕೆ ಚಂದ್ರಿಕಾ ಮೇಡಮ್. ಅದು ಕೂಡ ಹೊಸ ಅನುಭವ ಅವರಿಗೆ. ಒಂದು 25-26 ವರ್ಷ ಆಗಿರುತ್ತೆ ಮೇಡಮ್ಗೆ, ಮದುವೆ ಆಗಿರುತ್ತೆ. ಆಗ ಅವ್ರ ದಂಪತಿಗಳು ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಚೀಫ್ ಗೆಸ್ಟಾಗಿ ಬಂದವರು ಅವತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಂಕರ್ ನಾಗ್ ಅವರು. ಶ್ಯಾಮಲ ಭಾವೆ ಅವರು, ಕೆಲವು ರಾಜಕಾರಣಿಗಳೆಲ್ಲ ಬಂದಿರ್ತಾರೆ. ಸಮಾರಂಭ ನಡೆಯುತ್ತೆ. ಅನಿಲ್ ಬಿಸ್ವಾಸ್ ಅವರಿಗೆ ಒಳ್ಳೆ ಒಂದು ಸನ್ಮಾನ ಎಲ್ಲ ಮಾಡ್ತಾರೆ. ಅಲ್ಲಿ ಅವರ ಗೀತೆಗಳನ್ನ ಚಂದ್ರಿಕಾ ಮೇಡಮ್ ಹಾಡ್ತಾರೆ. 4-5 ಜನ ಗಾಯಕಿಯರಲ್ಲಿ ಚಂದ್ರಿಕಾ ಮೇಡಮ್ ಕೂಡ ಅದ್ಭುತವಾಗಿ ಹಾಡ್ತಾರೆ. ಶಂಕರ್ ನಾಗ್ ಅವರಿಗೆ ಎಲ್ಲೇ ಹೋದ್ರೂ ಟ್ಯಾಲೆಂಟ್ಗಳನ್ನ ಗುರುತಿಸುವಂಥ ಒಂದು ಅಭ್ಯಾಸ ನಮ್ಮ ಇಂಡಸ್ಟ್ರಿಗೆ ಬೇಕಾಗ್ತಾರೆ. ಅದು ಉದ್ಯಮ ಬೆಳೆಸೋ ರೀತಿ. ವಾದ್ಯಗಾರರು ಯಾರಿದ್ದಾರೆ, ಡಬ್ಬಿಂಗ್ ಚೆನ್ನಾಗಿ ಯಾರು ಮಾಡ್ತಾರೆ, ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರು ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ, ಟೆಕ್ನಿಷಿಯನ್ ಯಾರಿದ್ದಾರೆ, ಗಾಯಕರು ಯಾರು, ಗಾಯಕಿಯರು ಯಾರು, ವಾದ್ಯಗಾರರು ಎಲ್ಲ ನೋಡ್ತಾ ಇರ್ತಾರೆ ಶಂಕರ್ ನಾಗ್ ಅವರು. ಇವ್ರು ಹಾಡೋದನ್ನ ಕೂತು ನೋಡ್ತಾ ಇರ್ತಾರೆ ಶಂಕರ್ ನಾಗ್ ಅವರು. ಇವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಸಮಾರಂಭ ಎಲ್ಲ ಮುಗಿದ ಮೇಲೆ ಮೇಡಮ್ಮು ಅಲ್ಲಿ ನಿಂತ್ಕೊಂಡು ಯಜಮಾನ್ರೊಟ್ಟಿಗೆ ಮಾತಾಡಬೇಕಾದ್ರೆ ಶಂಕರ್ ನಾಗ್ ಅವರೇ ಹೋಗ್ತಾರೆ ಮೇಡಮ್ ಹತ್ರ. ಮೇಡಮ್ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ನೀವು ಯಾಕೆ ಸಿನಿಮಾದಲ್ಲಿ ಹಾಡಬಾರ್ದು, ಹಾಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ನನಗೆ ಅವಕಾಶ ಬಂದಿಲ್ಲ ಅಂತ. ನಾಳೆ ಬನ್ನಿ ಸಂಖ್ಯೆ ಸ್ಟುಡಿಯೋಗೆ ಅಂತಾರೆ. ಇಮಿಡಿಯೇಟ್ ಆಫರ್. ಶಂಕರ್ ನಾಗ್ ಅಂತ ಲೆಜೆಂಡ್ ಹೋಗಿ ಅವರೇ ಹೋಗಿ ಕರೆಯೋದು. ಎಂಥ ಅದೃಷ್ಟ. ಮೇಡಮ್ ಖುಷಿಯಾಗ್ಬಿಡುತ್ತೆ, ಗಾಬರಿನೂ ಆಗುತ್ತೆ. ಅಯ್ಯೋ ನನಗೆ ಸಿನಿಮಾ ಆಡಲ್ಲ ಅಂದರೆ, ನಾನು ಸ್ಟೇಜಲ್ಲಿ ಆಡಿದ್ದೀನಿ, ಈ ಥರ ಲೈವ್ ರೆಕಾರ್ಡಿಂಗಲ್ಲಿ ಎಲ್ಲೂ ಆಡಿಲ್ವಲ್ಲಪ್ಪ. ಅಮಿತಾಬ್ ಬಚ್ಚನ್ ಅವ್ರದ್ದು ಅಭಿಮಾನ್ ಅಂತ ಒಂದು ಸಿನಿಮಾ ಬಂದಿರುತ್ತೆ, ಅಲ್ಲಿ ಲೈವ್ ರೆಕಾರ್ಡಿಂಗ್ ಹೆಂಗಿದೆ ಅಂತ ಸಿನಿಮಾದಲ್ಲಿ ಇದೆ. ಅದನ್ನ ನೋಡಿ ಗೊತ್ತಿರುತ್ತೆ ಅಷ್ಟೇ, ಬಿಟ್ಟರೆ ರಿಯಲ್ ಆಗಿ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಲೈವ್ ನೋಡೇ ಇರಲ್ಲ ಅವರು. ಶಂಕರ್ನ ಅವ್ರಿಗೆ ಹೇಳ್ತಾರೆ, ಸರ್ ನಾನು ಹೆಂಗೆ ಸರ್ ಅಂತ. ಬನ್ನಿ ಮೇಡಮ್ ನಾನು ಇದ್ದೀನಿ ಅಂತ ಹೇಳ್ತಾರೆ. ಮಾರನೇ ಮೇಡಮ್ಮು ಸಂಖ್ಯೆ ಸ್ಟುಡಿಯೋಗೆ ಹೋಗ್ತಾರೆ. ಅದೇ ಮೊದಲ ಬಾರಿಗೆ ಸ್ಟುಡಿಯೋಗೆ ಪಾದಾರ್ಪಣೆ. ಶಂಕರ್ನಾಗ್ ಒಂದು ಅರ್ಧ ಗಂಟೆ ಕಳೆದು ಬರ್ತಾರೆ. ಮೇಡಮಲ್ಲಿ ವೆಯ್ಟ್ ಮಾಡ್ತಾರೆ. ಅಲ್ಲಿ ಸೌಂಡ್ ಇಂಜಿನಿಯರ್ ಅಣ್ಣಾದೊರೆ ಇರ್ತಾರೆ. ಅವ್ರು ಹೇಳ್ತಾರೆ ಬರ್ತಾರೆ ವೆಯ್ಟ್ ಮಾಡಿ ಅಂತ. ಶಂಕರ್ನಾಗ್ ಅವ್ರು ಬಂದು ಕೂಡಲೇ ಅವ್ರು ಯಾವ ಚಿಟಿಕೆ ಹೊಡ್ಕೊಂಡು ಹೆಂಗೆ ಇರೋರಂತೆ. ಅದು ಈ ಹಿಂದೆ ಹೇಳಿದ್ದೆ ನಾನು. ಬರ್ತಾರೆ, ಮೇಡಮ್ ಬಂದ್ರ ಅಂತೇಳಿ ಅಣ್ಣಾದೊರೆಗೆ ಪರಿಚಯ ಮಾಡಿಸ್ತಾರೆ. ಹಂಸಲೇಖ ಅವ್ರಿಗೆ ಹೇಳ್ಬಿಡು, ಇವರು ಅದ್ಭುತ ಹಾಡುಗಾರ್ತಿ, ಚೆನ್ನಾಗಿ ಆಡ್ತಾರೆ, ಒಳ್ಳೆ ಗಾಯಕಿಯವರು, ಇವ್ರಿಗೆ ಸ್ವರಜ್ಞಾನ ಚೆನ್ನಾಗಿದೆ, ಪರಿಚಯ ಮಾಡಿಸು ಅಂತೇಳಿ ಹೊರಟ್ಬಿಡ್ತಾರೆ. ಆ ದಿನ ಒಂದು ಬೇರೆ ರೆಕಾರ್ಡಿಂಗ್ ನಡೀತಿರುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ. ಅದು ಯಾವ ಸಿನಿಮಾ ಅಂತ ಮೇಡಮ್ ನೆನಪಿಲ್ಲ. ಸಂಜೆ ಕಡಲಿಗೂ ಒಂದು ಕೊನೆ ಇದೆ ಆಡಿದ ರೆಕಾರ್ಡಿಂಗು. ಹಂಸಲೇಖ ಅವ್ರ ಮೇಲೆ ಇರ್ತಾರೆ, ಬರ್ತಾರೆ ಅಣ್ಣಾದೊರೆನ ಭೇಟಿ ಮಾಡೋಕ್ಕೆ. ಆಗ ಅಣ್ಣಾದೊರೆ ಹೇಳ್ತಾರೆ, ಸರ್ ಇವರು ಶಂಕರ್ನಾಗ್ ಅವ್ರು ಪರಿಚಯ ಮಾಡಿಸಿದ್ರು ಸಿಂಗರು ಅಂತ. ಹೌದಾ ಸರಿ ವೆಯ್ಟ್ ಮಾಡಿ ಅಂತೇಳಿ ಅಲ್ಲಿ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಒಂದು ವಾಯ್ಸ್ ಟೆಸ್ಟ್ ಮಾಡಿಸ್ತಾರೆ. ಒಂದು ವಾಯ್ಸ್ ನೀವು ಹಾಡಿ ಮೇಡಮ್, ನೀವು ಯಾವ್ದಾರು ಸಾಂಗ್ ಹಾಡಿ, ನಾನು ರೆಕಾರ್ಡಿಂಗ್ ಮಾಡ್ತೀನಿ ಅಂತಾರೆ. ಮೇಡಮ್ ಆವಾಗ ಮೀರಾ ಭಜನ್ ಆಡ್ತಾರೆ, ಅದ್ಭುತವಾಗಿ ಆಡ್ತಾರೆ. ಎಲ್ಲ ಪಿನ್ ಡ್ರಾಪ್ ಸೈಲೆನ್ಸು. ಅದನ್ನ ಅಣ್ಣಾದೊರೆ ರೆಕಾರ್ಡಿಂಗ್ ಮಾಡ್ತಾರೆ, ಫುಲ್ ರೆಕಾರ್ಡ್ ಮಾಡ್ತಾರೆ. ವಾದ್ಯಗಾರೆಲ್ಲ ಊಟಕ್ಕೆ ಹೋಗ್ತಾರೆ. ಊಟ ಮಾಡಿ ಬಂದಮೇಲೆ ಅದನ್ನ ಪ್ಲೇ ಮಾಡಿ ಕೇಳಿದಾಗ ಎಲ್ಲರೂ ಖುಷಿ ಆಗ್ಬಿಡುತ್ತೆ. ಎಲ್ಲರೂ ಹೊಗಳ್ತಾರೆ, ಮೇಡಮ್ ತುಂಬ ಚೆನ್ನಾಗಿದೆ, ನಿಮ್ಮ ವಾಯ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಡಿದ್ದೀರಾ ಅಂತ. ಹಂಸಲೇಖ ಅವ್ರಿಗೆ ಇನ್ಸ್ಪೈರ್ ಆಗ್ತಾರೆ. ಹಂಸಲೇಖ ಅವರು ಚೆನ್ನಾಗಿದೆ ಮೇಡಮ್ದು ವಾಯ್ಸು, ಸರಿ ಅಂತೇಳಿ ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿ ಬೇರೆ ರೆಕಾರ್ಡಿಂಗ್ ಇರುತ್ತೆ, ಅದೆಲ್ಲ ಮುಗಿಯುತ್ತೆ. ಸಂಜೆ ಎಸ್ ಪಿ ಬಿ ಅವ್ರು ಬರಬೇಕಾಗಿರುತ್ತೆ. ಎಸ್ ಪಿ ಬಿ ಅವ್ರು ಬರ್ತಾರೆ. ಆದರೆ ಎಸ್ ಪಿ ಬಿ ಅವರು ಬೇಗ ಆಡಿ ಹೋಗಬೇಕಾಗಿರುತ್ತೆ ಚೆನ್ನೈಗೆ ವಾಪಸ್ ಮೆಡ್ರಾಸ್ಗೆ. ಬಂದಾಗ ಪರಿಚಯ ಮಾಡಿಸ್ತಾರೆ ಹಂಸಲೇಖ ಅವರು. ಇವ್ರು ಚಂದ್ರಿಕಾ ಗುರುರಾಜ್ ಅಂತ, ಈ ನಿಮ್ಮೊಟ್ಟಿಗೆ ಆಡ್ತಾರೆ ಇವತ್ತು ಅಂತ ರಿಹರ್ಸಲ್ ಮಾಡಿಸ್ತಾರೆ ಎಸ್ ಪಿ ಬಿ ಅವರು. ನನ್ನೊಟ್ಟಿಗೆ ಆಡೋಕ್ಕೆ ಭಯ ಪಡೋದೇನು ಬೇಡ, ನೀವು ಆರಾಮಾಗಿ ಆಡಿ, ಎಲ್ಲರೂ ಹೊಸದಲ್ಲಿ ಭಯ ಪಡ್ತಾರೆ ಅಂತೇಳಿ ಒಂದು ಉತ್ಸಾಹ ತುಂಬಿಸ್ತಾರೆ. ಅವ್ರಿಗೊಂದು ಧೈರ್ಯ ಕೊಡ್ತಾರೆ. 2-3 ಸಲ ರಿಹರ್ಸಲ್ ಮಾಡಿ ಆಮೇಲೆ ಎಸ್ ಪಿ ಬಿ ಅವರು ಅವ್ರ ಪಾಡಿಗೆ ಅವ್ರು ಆಡಿ ಹೋಗ್ಬಿಡ್ತಾರೆ. ಚಂದ್ರಿಕಾ ಮೇಡಮ್ ಆಮೇಲೆ ಒಬ್ಬರೇ ಆಡಬೇಕು. ಫೀಮೇಲ್ ವಾಯ್ಸ್ ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಫಿಲಪ್ ಮಾಡಬೇಕು. ಹಂಸಲೇಖ ಅವರೆಲ್ಲ ಹೇಳ್ತಾರೆ ಹಿಂಗೆಲ್ಲ ಹಾಡಿ ಅಂತ. ರಿಹರ್ಸಲ್ ಮಾಡಿರ್ತಾರಲ್ವಾ, ಅದು ಲಿರಿಕ್ಸ್ ಫಸ್ಟೇ ಕೊಟ್ಟಿರ್ತಾರೆ, ಎಲ್ಲ ನೋಡ್ಕೊಂಡಿರ್ತಾರೆ. ಸೂಪರಾಗಿ ಆಡ್ತಾರೆ ಮೇಡಮ್. ಅದೇ ಹಾಡು ಕಡಲಿಗೂ ಒಂದು ಕೊನೆ ಇದೆ ನೋಡಿ. ಅಲ್ಲಿವರೆಗೂ ಟ್ರ್ಯಾಕೇ ಆಡಿಲ್ಲ, ಸ್ಟುಡಿಯೋ ಹೇಗಿರುತ್ತೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಒಂದು 30-40 ಜನ ವಯಲಿನಿಸ್ಟು, ಫ್ಲೂಟು, ಗಿಟಾರು, ಡ್ರಮ್ಸು ಎಲ್ಲ ಇರೋದು ಅವತ್ತೇ ನೋಡಿದವ್ರು. ಗಾಬರಿ ಆಗ್ಬಿಡ್ತಾರೆ ಅವರು. ಬೆಳಿಗ್ಗೆಯಿಂದ ಸಂಜೆವರೆಗೂ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾರೆ, ಅದ್ಭುತವಾಗಿ ಆಡ್ತಾರೆ, ಓಕೆ ಆಗುತ್ತೆ. ಹಂಸಲೇಖ ಅವ್ರಿಗೆ ಖುಷಿ ಆಗುತ್ತೆ. ಹೀಗೆ ಶುರುವಾಗೋದು ಅವರ ಒಂದು ಚಿತ್ರ ಹಾಡುಗಳ ಪಯಣ ನೋಡಿ. ಶಂಕರ್ ನಾಗ್ ಅವರ ಒಂದು ಅನ್ವೇಷಣೆ ಚಂದ್ರಿಕಾ ಮೇಡಮ್.
ಎಷ್ಟು ಜನರಿಗೆ ಶಂಕರ್ನಾಗ್ ಅವರು ಅವಕಾಶ ಕೊಟ್ಟರು, ಎಷ್ಟೊಂದು ಆವಿಷ್ಕಾರ ಮಾಡಿದ್ದಾರೆ ಅಲ್ವಾ. ಅಲ್ಲಿಂದ ಹಂಸಲೇಖ ಅವ್ರ ರೆಕಾರ್ಡಿಂಗಲ್ಲಿ ರೆಗ್ಯುಲರ್ ಆಗಿ ಮೇಡಮ್ ಆಡ್ತಿದ್ರು, ಟ್ರ್ಯಾಕ್ ಆಡ್ತಿದ್ರು, ಅದ್ಭುತವಾಗಿ ಆಡಿದ್ರು. ರಾಜೇಶ್ ಅವರು, ಶಾಸ್ತ್ರಿ ಅವರು, ಚಂದ್ರಿಕಾ ಮೇಡಮ್ ಎಲ್ಲ ಟ್ರ್ಯಾಕ್ ಆಡ್ತಿದ್ರು. ರವಿಚಂದ್ರನ್ ಅವರ ರೆಕಾರ್ಡಿಂಗಲ್ಲಿ ಚಂದ್ರಿಕಾ ಮೇಡಮ್, ರಾಜೇಶ್ ಅವರು ಟ್ರ್ಯಾಕ್ ಆಡಲೇಬೇಕಿತ್ತು. ಆ ಪರ್ಮನೆಂಟ್ ಅವರೇ. ಈ ಹಿಂದೆ ನಾನು ಹೇಳಿದ್ದೆ, ಎಷ್ಟೋ ಹಾಡುಗಳನ್ನ ಮೇಡಮ್ ಮಾಡಿದಾಗ, ಜಾನಕಿ ಅಮ್ಮ, ಚಿತ್ರಮ್ಮ ಬಂದಾಗ ಚೆನ್ನಾಗಿ ಆಡಿದಾರಲ್ಲ ಅಂತ ಹೇಳೋರು. ಆಮೇಲೆ ಅವರೇ ಆಡ್ತಿದ್ರು, ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇದೆಲ್ಲ ಆಗಿದೆ. ಶಂಕರ್ನಾಗ್ ಅವ್ರ ಬಗ್ಗೆ ಹೇಳುವಾಗ ಭಾವುಕರಾದ್ರು ಅವರು, ಕಣ್ಣೀರು ಕೂಡ ಹಾಕಿದ್ರು ಅವರು. ಅವ್ರು ಇದ್ದಿದ್ರೆ ಇವತ್ತು ಇಂಡಸ್ಟ್ರಿ ಇನ್ನೆಲ್ಲ ಇರ್ತಾ ಇತ್ತು. ಎಲ್ಲರೂ ಇದೇ ಹೇಳ್ತಾರೆ ನೋಡಿ. ನನ್ನ ಪತ್ತೆ ಹಚ್ಚಿ ನಾನು ಆಡಿದ್ದು, ಸ್ಟೇಜಲ್ಲಿ ಆಡಿದ್ದು ನೋಡಿ ನನಗೆ ಕರೆದು ಅವಕಾಶನೇ ಕೊಟ್ಬಿಟ್ರು. ಸ್ವಲ್ಪ ವರ್ಷ ಟ್ರ್ಯಾಕ್ ಆಡಿ ಅಂತಾರೆ, ಅದು ಹೇಳಿಲ್ಲ, ಸಿನಿಮಾದಲ್ಲಿ ಆಡಿಸ್ಬಿಟ್ರು ಸ್ಟಾರ್ಟಿಂಗ್ಗೆ ಅಂತ. ಲಕ್ಕಿ ನಾನು ಅಂದರು ಅವರು. ಶಂಕರ್ನಾಗ್ ಅವ್ರು ತೀರ್ಕೊಳ್ಳೋದು ಹಿಂದಿನ ದಿನ, ಅವ್ರ ದೇಹ ಬಿಡೋ ಹಿಂದಿನ ದಿನ ಮೇಡಮ್ ಒಟ್ಟಿಗೆ ಅವ್ರು ಮಾತಾಡಿರ್ತಾರೆ, ಒಂದು ಹಾಡು ರೆಕಾರ್ಡಿಂಗ್ ಮಾಡಿರ್ತಾರೆ ಜೋಕುಮಾರ ಸ್ವಾಮಿದು. ಅವ್ರ ಮದ್ದನ ಮೇಲೆ ಫುಲ್ ಸಂಕೇತಲ್ಲೇ ಇರ್ತಾರೆ ಅವರು. ಅಲ್ಲಿ ಮೇಡಮ್ನ ಕರೆಸಿ ಜೋಕುಮಾರ ಸ್ವಾಮಿದು ಒಂದು 2 ಚರಣನ ರೆಕಾರ್ಡಿಂಗ್ ಮಾಡಿಸಿರ್ತಾರೆ. ಬೇಕಾಗಿರುತ್ತೆ ಅಲ್ಲಿ. ಮಾರನೇ ದಿನ ಅದು ಮುಹೂರ್ತ ಇರುತ್ತೆ ಅಲ್ವಾ, ಅಲ್ಲಿಗೆ ತಾನೇ ಹೋಗೋದು ಶಂಕರ್ನಾಗ್ ಅವರು. ಬೆಳಗಿನ ಜಾವ ಈ ಥರ ಸುದ್ದಿ ಹೇಗಾಗಿರ್ಬೇಕು ಎಲ್ರಿಗೂ ಅವಾಗ. ಈಗಲೂ ಮೇಡಮ್ ಅವ್ರು ಹೇಳ್ತಾರೆ, ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ. ಅದೇ ರೀತಿ ಅನಂತ್ನಾಗ್ ಅವರು ಕೂಡ ಚಂದ್ರಿಕಾ ಮೇಡಮ್ನ ತುಂಬ ಇಷ್ಟ ಅವ್ರಿಗೆ. ಅವರು ಚಾಮುಂಡೇಶ್ವರಿ ಡಬ್ಬಿಂಗ್ ಮಾಡೋಕ್ಕೆಲ್ಲ ಬಂದಾಗ ಅಲ್ಲಿ ರೆಕಾರ್ಡಿಂಗ್ ಆಗ್ತಿರುವಾಗ ಅನಂತ್ನಾಗ್ ಅವ್ರು ಕೂತ್ಕೊಂಡು ಕೇಳೋರು ಇವ್ರು ಹಾಡೋದನ್ನೆಲ್ಲ. ಭಜನೆ ಆಡಿಸೋರು, ಭಕ್ತಿಗೀತೆ ಆಡಿಸೋರು, ಭಾವಗೀತೆ ಆಡಿಸೋರು, ಸಿನಿಮಾ ಗೀತೆ ಆಡಿಸೋರು, ಹಾಡಿ ಎಲ್ಲ ಕೇಳೋರು ಅನಂತ್ನಾಗ್ ಅವರು. ಅನಂತ್ನಾಗ್ ಅವ್ರಿಗೂ ಶಂಕರ್ನಾಗ್ ಅವರು ಹಿಂದಿಯ ನಂಟು. ಅವರು ಭೀಮ್ಸೇನ್ ಜೋಶಿ ಎಲ್ಲ ತುಂಬ ಆಪ್ತರು. ಹಾಗಾಗಿ ಅವರು ಹಿಂದಿ ಆಡಿಸೋರು, ಕನ್ನಡ ಆಡಿಸೋರು ಎಲ್ಲ ಮಾಡೋರು. ಇದೆಲ್ಲ ಮೇಡಮ್ ಹೇಳಿದ್ರು ನೆನೆ ನನಗೆ. ನೋಡಿ ಶಂಕರ್ನಾಗ್ ಅವ್ರ ಪಾತ್ರನೇ ಇಲ್ಲ ಇಂದ್ರಜಿತ್ ಸಿನಿಮಾದಲ್ಲಿ. ಡೈರೆಕ್ಟರ್ ಕೆ ವಿ ರಾಜು, ಆ್ಯಕ್ಟರ್ ಅಂಬರೀಷ್ ಅವರು, ಮ್ಯೂಸಿಕ್ ಹಂಸಲೇಖ ಅವರು. ಆದರೆ ಶಂಕರ್ನಾಗ್ ಅವರು ಒಂದು ಅವಕಾಶ ಕೊಡಿ ಇವರಿಗೆ ಅಂತ ಹಂಸಲೇಖ ಅವ್ರಿಗೆ ಹೇಳಿಸಿದ್ರಿಂದ ಹಂಸಲೇಖ ಅವ್ರು ಕೊಡ್ತಾರೆ, ಬೆಳೀತಾರೆ ಮೇಡಮ್. ಎಲ್ಲಿಂದ ಇಲ್ಲಿಗೆ ವಿಷಯ ನೋಡಿ. ಇದೊಂದು ಒಳ್ಳೆ ಮಾಹಿತಿ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಚಂದ್ರಿಕಾ ಗುರುರಾಜ್ ಅವರ ಒಂದು ಆಗಮನ ಹೇಗಿತ್ತು ಅಂತ ಹೇಳಬೇಕಿತ್ತು ನಿಮಗೆ. ಮೇಡಮ್, ಇಂಥ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಇನ್ನು ಮುಂದಕ್ಕೂ ಕೂಡ ನಿಮ್ಮ ಬಗ್ಗೆ ಎಪಿಸೋಡ್ಗಳು ಮಾಡ್ತೀನಿ ನಾನು. ಈಗ ಕಡಲಿಗೂ ಒಂದು ಕೊನೆ ಇದೆ, ಹಾಡು ಕೇಳಿ ಶಂಕರ್ನಾಗ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ಹಾಗೆ SPB ಅವ್ರನ್ನ ನೆನೆಸ್ಕೋಬೇಕು. ಅದೇ ರೀತಿ ಚಂದ್ರಿಕಾ ಮೇಡಮ್ಗೊಂದು ಥ್ಯಾಂಕ್ಸ್ ಹೇಳೋಣ, ಹಂಸಲೇಖ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋಣ. ಓಕೆನಾ? ಥ್ಯಾಂಕ್ ಯು.